ನಮಸ್ತೆ. ಮಂಜುನಾಥ್ ನಗರ, ಮಹಾಲಕ್ಷ್ಮಿ ನಗರ, ಮಂಜುನಾಥ್ ನಗರ, ಹೊಸ ಬಡಾವಣೆ, ತೆಂಗಿನ ತೋಟ ಮತ್ತು ಕಾಟ್ರಾಯ್ ನಗರ ಎಲ್ಲ ಜನತೆಗೆ ಈಗ ಒಂದು ವಿಷಯ ಹಂಚ್ಕೊಳ್ಳೋದಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಈಗ ತಾನೇ BBMP ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಜಂಟಿ ಆಯುಕ್ತರು ಅವ್ರನ್ನ ಮೀಟ್ ಮಾಡಿದ್ವಿ. ಕಾರಣ ಇಷ್ಟೇ, ನಾವು 20 ವರ್ಷಗಳಿಂದ ನಡ್ಸ್ಕೊಂಡ್ಬಂದಿದ್ದಂಥ ಭಜನಾ ಮಂದಿರ ಅಥವಾ ಒಂದು ದೇವಸ್ಥಾನ, ಅಯ್ಯಪ್ಪ ಸುಬ್ರಹ್ಮಣ್ಯ ಸ್ವಾಮಿ ಗಣೇಶನ ದೇವಸ್ಥಾನಕ್ಕೆ ಏಕಾಏಕಿ ವೆಂಕಟೇಶ್ ಅವರು ಬಂದು ಬೀಗ ಹಾಕಿದ್ರು. ನಾವೆಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಆ ಬೀಗನ ತೆರವುಗೊಳಿಸಿ ಮತ್ತೆ ಪೂಜೆನ ಸ್ಟಾರ್ಟ್ ಮಾಡಿದ್ದೀವಿ. ಅದು ನಡ್ಕೊಂಡು ಹೋಗ್ತಿದೆ. ಆದರೆ ಈಗ ಅದನ್ನ ಮಾನ್ಯ ಜಂಟಿ ಆಯುಕ್ತರಿಗೆ ಇದನ್ನ ಮೆಸೇಜ್ನ ನಾವು ತಲುಪಿಸ್ಬೇಕಾಗಿತ್ತು. ಒಂದು ಲೆಟರ್ ಮುಖಾಂತರ, ಮನವಿ ಮುಖಾಂತರ ತಲುಪಿಸ್ಬೇಕಾಗಿತ್ತು. ಈಗ ತಲುಪಿಸಿದ್ದೀವಿ. ಈಗ ಜೊತೆಗೆ ಇನ್ನೊಂದು ಮನವಿ ಕೂಡ ಮಾಡಿದ್ದೀವಿ. ಏನು ಮಂಜುನಾಥ್ ನಗರದಲ್ಲಿ 17,000 ಜನ ನಾಗರಿಕರು ಇದ್ದೀವಿ. ಏನು ಮಂಜುನಾಥ್ ನಗರ, ಮಹಾಲಕ್ಷ್ಮಿ ನಗರ, ಹೊಸ ಬಡಾವಣೆ, ತೆಂಗಿನ ತೋಟ ಮತ್ತೆ ಕಾಟ್ರಾಯ್ ನಗರದಾಗ ಏನು 17,000 ಜನ ಇದ್ದೀವಿ. 12,000 ಜನ ಮತದಾರರು ಇದ್ದೀವಿ. ಇವರೆಲ್ಲರೂ ಒಂದು ಕೋರಿಕೆ ಏನು ಅಂದರೆ, ದೇವಸ್ಥಾನಕ್ಕೆ ತೊಂದರೆ ಕೊಡದೇ ಇರೋಂಥದ್ದು ಒಂದು, ಯಾವುದೇ ಶಕ್ತಿ ಇರಲಿ, ಅದು ಎಂಥ ಮಹಾಶಕ್ತಿ ಇದ್ರೂ ದೇವಸ್ಥಾನಕ್ಕೆ ಇನ್ನು ಮುಂದೆ ತೊಂದರೆ ಆಗದಿರೋಂಥದ್ದು ಒಂದು. ಎರಡನೇದು, ಬೆಂಗಳೂರು ಒಂದು ಬೇಕು ಅನ್ನೋದು. ಯಾಕೆಂದ್ರೆ ನಮ್ಮ ಈ 4 ಬಡಾವಣೆಯಲ್ಲಿ ಇರುವಂತದ್ದು ಎಲ್ಲರೂ ಬಂದು ಹಿಂದುಳಿದ ವರ್ಗದ ಜನ, ಕಾರ್ಮಿಕರು, ದುಡಿಮೆಗೆ ಹೋಗುವಂತ ಜನ, ಬೆಳಿಗ್ಗೆ ಎದ್ರೆ ಸಾಯಂಕಾಲ 7-8 ಗಂಟೆವರೆಗೂ ಮನೆಗೆ ಬರದೆ ದುಡಿಮೆ ಮಾಡುವಂತ ಜನ, ಅವ್ರಿಗೆ ಬಾಗಿಲಿಗೆನೆ ಅನುಕೂಲ ಆಗಲಿ ಅಂತ ಒಂದು ಬೆಂಗಳೂರು ಒಂದು ಬೇಕು. ಇದು ನಮ್ಮ ಕೋರಿಕೆ ಕೂಡ. ಅದನ್ನು ಕೂಡ ನಾವು ಕೋರಿಕೆ ಸಲ್ಲಿಸಿದ್ದೀವಿ. ಅಲ್ಲಿ ಒಂದು ಕಟ್ಟಡ ಇದೆ, ಶನಿಮಾತ್ಮ ದೇವಸ್ಥಾನ ಪಕ್ಕ ಒಂದು ಕಟ್ಟಡ ರೆಡಿ ಇದೆ. 15 ಶೌಚಾಲಯ ಇದೆ. ಏನಾದರೂ ಹೆಣ್ಮಕ್ಳು ಕಾರ್ಮಿಕರು ಬಂದ್ರೆ ಅವ್ರಿಗೂ ಅನುಕೂಲ ಆಗೋ ತರ ಶೌಚಾಲಯ ಇದೆ, ಕಟ್ಟಡ ಇದೆ. ಅಲ್ಲೇ ನೀವು ಬೆಂಗಳೂರನ್ನ ಕೂಡಲೇ ಪ್ರಾರಂಭ ಮಾಡಬೇಕು. ಜೊತೆಗೆ ಇನ್ನು ಮುಂದೆ ಯಾವುದೇ ದುಷ್ಟಶಕ್ತಿ ಬಂದ್ರು ನಮ್ಮ ದೇವಸ್ಥಾನಕ್ಕೆ, ನಾವೆಲ್ಲರೂ ಅವತ್ತಿಂದ 16 ವರ್ಷದಿಂದ ಪೂಜಿಸ್ಕೊಂಬತ್ತಿರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ತೊಂದರೆ ಆಗಬಾರ್ದು ಅಂತ ಮನವಿ ಕೊಟ್ಟಿದ್ದೀವಿ. ಮಾನ್ಯ ಜಂಟಿ ಆಯುಕ್ತರು ಒಪ್ಕೊಂಡಿದ್ದಾರೆ. ಅವರು ಖುಷಿಯಿಂದ ನಮ್ಮ ಮನವಿನ ಪಡ್ಕೊಂಡಿದ್ದಾರೆ. ಮತ್ತೆ ಅವ್ರಿಗೂ ಮನವರಿಕೆ ಆಗಿದೆ, ಇಲ್ಲ ಅನ್ಯಾಯ ಆಗಿದೆ, ನಮ್ಗೆಲ್ಲರಿಗೂ ನೋವಾಗಿದೆ, ಭಕ್ತಾದಿಗಳಿಗೆ ನೋವಾಗಿದೆ, ಗ್ರಾಮಸ್ಥರಿಗೆ ನೋವಾಗಿದೆ ಅಂತ ಅವ್ರಿಗೆ ಮನವರಿಕೆ ಆಗಿದೆ. ಅವರು ನಾನಿದ್ದೀನಿ, ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಹೇಳಿದ್ದಾರೆ. ನಮಗೂ ಖುಷಿಯಾಗಿದೆ. ಇದನ್ನೆಲ್ಲರಿಗೂ ತಮಗೆ ಇದನ್ನ ಮೆಸೇಜ್ ತಳಿಸ್ಬೇಕು. ಮತ್ತೊಮ್ಮೆ ನಾನು ಎಲ್ಲರನ್ನೂ ಬೇಡ್ಕೊಳ್ತೀನಿ, ಯಾರೇ ಇದ್ರ ವಿರುದ್ಧವಾಗಿ ದೇವಸ್ಥಾನ ಮುಚ್ಚಿಸ್ಬೇಕು ಮತ್ತೆ ಬೆಂಗಳೂರು ಒಂದು ಮಾಡಬಾರ್ದು ಅನ್ನೋದು ಏನಾದರೂ ಇದ್ರೆ ದಯಮಾಡಿ ಅದನ್ನ ಇವತ್ತಿಗೆ ನಿಲ್ಲಿಸಿ. ದೇವಸ್ಥಾನ ದಿನನಿತ್ಯ 20 ವರ್ಷಗಳಿಂದ ಹೆಂಗ್ ನಡೀತಿತ್ತು ಇನ್ನು ಮುಂದೆ ನಂಗೆ ನಡ್ಕೊಂಡು ಹೋಗ್ಬೇಕು. ಮತ್ತೆ ಆದಷ್ಟು ಬೇಗ ಬೆಂಗಳೂರು ನಮ್ಮ ಮಂಜುನಾಥ್ ನಗರ ಭಾಗದಲ್ಲಿ ಈ 4 ಬಡಾವಣೆಗಳಿಗೆ ಅನುಕೂಲ ಆಗೋ ತರ ಪ್ರಾರಂಭ ಆಗಬೇಕು ಅಂತ ತಮ್ಮೆಲ್ಲರಿಗೂ ಹೇಳ್ತಾ ಈ ಮಾತನ್ನ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು. ಸುಮಾರು 20 ವರ್ಷಗಳಿಂದ ಭಜನಾ ಮಂದಿರ ಅಂತ ಏನ್ ನಾವು ಮಾಡ್ಕೊಂಡ್ ಬಂದಿದ್ವಿ, ಧಾರ್ಮಿಕ ವಿಚಾರಗಳು, ದೇವಸ್ಥಾನ ಇರ್ಬೋದು, ಒಳಗಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರ್ಬೋದು, ಪಕ್ಕದಾಗ ಅಶ್ವತ್ಥ ಕಟ್ಟೆ ಇದೆ. ಅದೇ ಕಾರ್ಮಿಕರ ಭವನದ ಒಂದು ಚೌಟ್ರಿಯಲ್ಲಿ ಏನೇ ಮದುವೆ ಆದ್ರೆ ಗಂಡು ಹೆಣ್ಣುನ ಆ ಒಂದು ಅಶ್ವತ್ಥ ಕಟ್ಟೆ ಮತ್ತೆ ಭಜನಾ ಮಂದಿರದಲ್ಲಿ ಕೂಡಿಸುವಂತ ಕೆಲಸ, ಸಂಪ್ರದಾಯ ಮಾಡುವಂಥದ್ದು, ಮತ್ತೆ ಏನೋ RSS ಮೀಟಿಂಗ್ಗಳಾಗಿರ್ಬೋದು, ಅಥವಾ ಮಂಜುನಾಥ್ ನಗರ, ಮಹಾಲಕ್ಷ್ಮಿ ನಗರ, ಕಾಟ್ರಾಯ್ ನಗರದ ಏನೋ ಊರಹಬ್ಬದ ವಿಷಯಗಳು ಏನಾದರೂ ಚರ್ಚೆ ಮಾಡುವಂಥದ್ದು, ಮತ್ತು ಊರಲ್ಲಿ ಆಗು ಹೋಗುಗಳೆಲ್ಲ ಒಳ್ಳೆ ಕೆಲಸಗಳಿಗೆ ಚರ್ಚೆ ಮಾಡೋದಕ್ಕೆ ಒಂದು ಭಜನಾ ಮಂದಿರ ಅಂತ ಸುಮಾರು 20 ವರ್ಷಗಳಿಂದ ಇತ್ತು. ಅದು 16 ವರ್ಷದ ಹಿಂದೆ ನಮ್ಮ ಕ್ಷೇತ್ರದ ಈಗ ಏನು ಹಾಲಿ ಶಾಸಕರಿದ್ದಾರೆ S. ಮುನ್ರಾಜ್ ಅವರು ಅದನ್ನ ಉದ್ಘಾಟನೆ ಮಾಡಿರ್ತಾರೆ. ಅದ್ರ ಒಂದು ಫೋಟೋ ಕೊಡ್ರಪ್ಪ ಯಾರಾದ್ರೂ ದಯಮಾಡಿ. ಫೋಟೋ ನೋಡ್ರಿ, ಇದೆಲ್ಲ ತಾವು ದಯಮಾಡಿ ಗಮನಿಸಬೇಕು. ಇದನ್ನ 16 ವರ್ಷದ ಹಿಂದೆ ಮಾನ್ಯ ಅಲ್ಲಿ ಶಾಸಕರು S. ಮುನಿರಾಜ್ ಅವರು ಅವಾಗ ಶಾಸಕರಾಗಿ ಗೆದ್ದಿದ್ರು. ಅವರೇ ಬಂದು ಉದ್ಘಾಟನೆ ಮಾಡಿರುವಂಥದ್ದು. ಏನಂತ ಉದ್ಘಾಟನೆ ಮಾಡಿದ್ದಾರೆ? ಶ್ರೀರಾಮ ಅಯ್ಯಪ್ಪ ಭಜನಾ ಮಂದಿರ ಅಂತ ಅವತ್ತು ಉದ್ಘಾಟನೆ ಮಾಡಿದ್ದಾರೆ. ಈಗ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಕಾರಣ ಏನು ಅಂತ ನಾನು ಹೇಳೋದು ಬೇಡ, ಮತ್ತೆ ನನಗೆ ಹೇಳೋದು ನೆಸೆಸಿಟಿ ಇಲ್ಲ. ಈಗ ಏಕಾಏಕಿ ವೆಂಕಟೇಶ್ ಅನ್ನೋ ಒಬ್ಬ ಅಧಿಕಾರಿ, BBMP ಅಧಿಕಾರಿ ಏಕಾಏಕಿ ಬಂದು ನಿನ್ನೆ ಆ ಭಜನಾ ಮಂದಿರಕ್ಕೆ ಬಾಕ್ಲಾಕಿ ಸೀಲ್ ಒತ್ತಿ ಮತ್ತೆ ಅಲ್ಲಿರುವಂತ ಎಲ್ಲಾ ನಾಗರಿಕರಿಗೆ ಕೆಟ್ಟ ಪದಗಳು ಬಳಸಿ ಮಾತಾಡೋರೆ ಇದ್ರ ವಿರುದ್ಧವಾಗಿ. ಆದ್ರೆ ನಿನ್ನೆ ಆದ ನಂತರ ನಾವು ನಮ್ಮ ಇಡೀ ಮಂಜುನಾಥ್ ನಗರ ನಾಗರಿಕರು, ಮಂಜುನಾಥ್ ನಗರ, ಮಹಾಲಕ್ಷ್ಮಿ ನಗರ, ಕಾಟ್ರಾಯ್ ನಗರ ನಾಗರಿಕರು ಮತ್ತೆ ನಾನು ಸೇರಿ ಆ ಒಂದು ಬೀಗನ್ ತೆಗೆದು ಹೊರಗಡೆ ಹೋಗಿ ಅಯ್ಯಪ್ಪ ಸ್ವಾಮಿ ಏನು ನಾವು 16 ವರ್ಷದಿಂದ ನೆಲೆಸಿದ್ರೆ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ದೇವಸ್ಥಾನ ತರ ನಾವು ಪೂಜೆ ಮಾಡ್ತಿದ್ದೀವಿ.
ಆ ಪೂಜೆ ಮಾಡ್ತಿರೋಂಥ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡಿ ನಂತರ ಎಲ್ಲರ ಹತ್ರ ಮಾತಾಡ್ಕೊಂಬಂದು ನೆನ್ನೆ ಆಯ್ತು. ಇವತ್ತು ಅದ್ರ ವಿರುದ್ಧವಾಗಿ ಯಾರು ಎ.ಇ. ವೆಂಕಟೇಶ್ ಅವರು ಇದ್ದಾರೆ ಅವ್ರ ವಿರುದ್ಧವಾಗಿ, ಮತ್ತೆ ಇದಕ್ಕೆ ಕಾಣದಿರೋಂಥ ಶಕ್ತಿಗಳ ವಿರುದ್ಧವಾಗಿ, ಯಾರು ಇದಕ್ಕೆ ಚುಕಾಣಿಗಳು ಮಾಡ್ತಿದ್ದಾರೆ ಅವ್ರ ವಿರುದ್ಧವಾಗಿ ಇವತ್ತು ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಮಾಡಿಸಿದೀವಿ. ಇನ್ನ ಈಗ BBMP ಬಂದಿದ್ದೀವಿ. BBMP ಯಾವ ಅಧಿಕಾರಿಗಳು ಇಲ್ಲ, ಸ್ಟ್ರೈಕ್ ಅಂತ ಹೋಗಿದ್ದಾರೆ. ನಾನು ಇದ್ರ ಮುಖಾಂತರ ನಾಗರಿಕರು ಕೇಳ್ಕೊಳ್ಳೋದೇನು ಅಂದ್ರೆ, ದಯಮಾಡಿ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾರಾದ್ರೂ ಭಜನಾ ಮಂದಿರನ 20 ವರ್ಷದಿಂದ ಇದೇ ಶಾಸಕರು ಉದ್ಘಾಟನೆ ಮಾಡಿರುವಂತದ್ದು, ಮತ್ತೆ ಇದೇ ಶಾಸಕರು ಏನಾದ್ರೂ ಊರಿಗೆ ಬಂದ್ರೆ ಅದೇ ಭಜನಾ ಮಂದಿರದಲ್ಲಿ ಕೂಣಿಸಿ ರೆಸ್ಟ್ ತಗೊಳ್ಳೋಂಥದ್ದು ಅಥವಾ ಏನೋ ಇದೆಲ್ಲ ಮಾಡುವಂತ ಕೆಲಸಗಳು ಅದೇ ಭಜನಾ ಮಂದಿರದಲ್ಲಿ ನಡೀತಿತ್ತು. ಇವತ್ತು ಆ ಭಜನಾ ಮಂದಿರನ ಮುಚ್ಚಿಸಿ ಬೇರೆ ತರದ್ ಮಾಡಬೇಕು ಅಂತ ಹೊಟ್ಟಿದ್ರಲ್ಲ, ಇದು ಸರಿನಾ? ಇದಕ್ಕೆ ನ್ಯಾಯ ಕೊಡೋರು ಯಾರು? ನಮ್ದು ಹಿಂದೂ ರಾಷ್ಟ್ರ, ನಾವು ಹಿಂದೂ ದೇವತೆಗಳನ್ನ ಪೂಜೆ ಮಾಡುವಂತ ಒಂದು ಮಂದಿರ. ಅದು ಆ ಮಂದಿರಕ್ಕೇನೆ ಬೀಗ ಹಾಕ್ಸುವಂತ ಕಾರ್ಯ ನಡೀತಿದ್ಯಲ್ಲ, ಇದು ಸರಿನಾ? ಇದು ಈ ಸಮಾಜ, ಇಡೀ ದಾಸರಳ್ಳಿ ವಿಧಾನಸಭೆ ಎಲ್ಲಾ ನಾಗರಿಕರು ದಯಮಾಡಿ ಯೋಚನೆ ಮಾಡಬೇಕು. ಹಿಂದೂ ರಾಷ್ಟ್ರ, ನಾವು ಹಿಂದೂವಾದಿಗಳು, ಮತ್ತೊಂದು ಅಂತ ಹೇಳ್ಕೊಳ್ಳುವಂತ ಜನ ಇವತ್ತು ಅದೇ ಮಂದಿರನ ಮುಚ್ಚಿಸುವಂತ ಕಾರ್ಯ ನಡೆದಿದೆಯಲ್ಲ, ಇದು ಸರಿನಾ? ತಾವು ದಯಮಾಡಿ ನಾಗರಿಕರು ಇದನ್ನು ಯೋಚನೆ ಮಾಡಿ. ಇದು ನಮ್ಮಲ್ಲಿ ಸತ್ಯ ಇದೆ ಅನ್ನೋದಾದ್ರೆ, ನಮ್ಮ ಇಡೀ ಮಂಜುನಾಥ್ ನಗರ, ಮಹಾಲಕ್ಷ್ಮಿ ನಗರ, ಕಾಟ್ರಾಯ ನಗರ ಏನು ನಾಗರಿಕರು 17,000 ಜನ ನಾಗರಿಕರಿದ್ದೀವಿ, 12,500 ಜನ ಮತದಾರರಿದ್ದೀವಿ. ನೀವೆಲ್ಲರೂ ನಮ್ಗೆ ಬೆಂಬಲ ಸೂಚಿಸಬೇಕು, ಮತ್ತೆ ನಮ್ಗೆ ಒಂದು ಶಕ್ತಿಯಾಗಿ ನಿಲ್ಬೇಕು ಅಂತ ಈ ಒಂದು ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ.